ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆಗೆ ಹತ್ತಿರವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಮನೆಯವರಿಗೆ ಕೊನೆಯ ಕ್ಯಾಪ್ಟನ್ ಅವಕಾಶವನ್ನ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಕೊನೆಯ ಕ್ಯಾಪ್ಟನ್ ಆಗುವವರು ನೇರವಾಗಿ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಲಾಗಿತ್ತು. ಈ ಸ್ಥಾನಕ್ಕಾಗಿ ಅಶ್ವಿನಿ ಗೌಡ ವಿರುದ್ಧ ನಡೆದ ಟಾಸ್ಕ್ ನಲ್ಲಿ ಧನುಷ್ ಮೋಸ ಮಾಡಿದ್ರ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಸ್ವತಃ ಬಿಗ್ ಬಾಸ್ ಇದನ್ನ ಪ್ರಶ್ನಿಸಿದ್ದಾರೆ. ಕೊನೆಯ ಕ್ಯಾಪ್ಟನ್ಸಿ ರೇಸ್ ನಲ್ಲಿದ್ದ ಅಶ್ವಿನಿ ಗೌಡ ಮತ್ತು ಧನುಷ್ಗೆ ಬಿಗ್ ಬಾಸ್ ಒಂದು ಟಾಸ್ ಕೊಟ್ಟಿದ್ದಾರೆ. ಒಂದು ಮೇಜಿನಲ್ಲಿ ಫಜಲ್ ತುಂಡುಗಳನ್ನ ಜೋಡಿಸಲಾಗಿರುತ್ತೆ. ಮೇಜಿನ ಮೇಲ್ಭಾಗದಲ್ಲಿ ಚಾಕು ಇರುವ ಫಜಲ್ ತುಂಡಿರುತ್ತೆ. ಅದನ್ನ ಮೇಜಿನ ಕೆಳಭಾಗಕ್ಕೆ ತಂದು ಹೊರತೆಗೆಯಬೇಕು. ಇದರ ಮಧ್ಯೆ ಸಿಗುವ ಫಜಲ್ ತುಂಡುಗಳನ್ನ ಪಕ್ಕಕ್ಕೆ ಸರಿಸುತ್ತಾ ಚಾಕು ಇರುವ ತುಂಡನ್ನ ಕೆಳಭಾಗಕ್ಕೆ ತರಬೇಕು. ಈ ವೇಳೆ ಫಜಲ್ ತುಂಡುಗಳನ್ನ ತಿರುಗಿಸುವಂತಿಲ್ಲ ಮತ್ತು ಸ್ಥಳಾಂತರಿಸುವಂತಿಲ್ಲ. ಟಾಸ್ಕ್ ಪೂರ್ಣಗೊಳಿಸಿ ಹಗ್ಗವನ್ನ ಮೊದಲು ಕತ್ತರಿಸುವ ಸ್ಪರ್ಧಿ ವಿನ್ನರ್ ಆದಂತೆ. ಇದು ಆಟದ ನಿಯಮವಾಗಿತ್ತು. ಈ ಟಾಸ್ಕ್ ನಲ್ಲಿ ಧನುಷ್ ಗೆಲ್ತಾರೆ. ಆದ್ರೆ ಆಟದ ವಿಚಾರವಾಗಿ ಬಿಗ್ ಬಾಸ್ ಪ್ರಶ್ನೆಯೊಂದನ್ನ ಮುಂದಿಟ್ಟಿದ್ದಾರೆ. ಫಜಲ್ ತುಂಡನ್ನ ಸರಿಸಬೇಕಿರುವ ಮಾನದಂಡದ ಪ್ರಕಾರ ಚಾಕು ಇರುವ ಫಜಲ್ ತುಂಡನ್ನ ಹೊರಗೆ ತೆಗೆಯಲಾಗಿದೆಯೇ ಎಂದು ಬಿಗ್ ಬಾಸ್ ಪ್ರಶ್ನೆ ಮಾಡ್ತಾರೆ. ಚಾಕು ಇರುವ ತುಂಡನ್ನ ಹೊರತೆಗೆಯುವ ಭರದಲ್ಲಿ ಧನುಷ್ ಎಡವಟ್ಟು ಮಾಡ್ಕೊಂಡಿರುವಂತೆ ಕಾಣ್ತಿದೆ. ಹಾಗಾದ್ರೆ ಧನುಷ್ ಮೋಸದ ಆಟ ಆಡಿ ಗೆದ್ರ ಅವರೇ ಮನೆಯ ಕೊನೆಯ ಕ್ಯಾಪ್ಟನ್ ಆಗಿ ಫಿನಾಲೆಗೆ ಮೊದಲ ಎಂಟ್ರಿ ಕೊಡ್ತಾರಾ ಅಥವಾ ಕ್ಯಾಪ್ಟನ್ಸಿ ಸ್ಥಾನ ಅವರ ಕೈ ತಪ್ಪುತ್ತಾ ಎಂಬುದನ್ನ ಕಾದ್ ನೋಡ್ಬೇಕಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.